ಸುರಪುರ ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜಾಗೃತಿ ಅಭಿಯಾನ. ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನ ದೇವತ್ಕಲ್, ತಿಂತಣೆ ಹಾಗೂ ಕಚಕನೂರು ಗ್ರಾಮ ಪಂಚಾಯಿತಿಗಳಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಸಂಬಂಧಿಸಿದ ಜಾಗೃತಿ ಕಾರ್ಯಕ್ರಮ ನಡೆಯಿತು. ತಾಲೂಕು ಅಧ್ಯಕ್ಷ ಬೀರ್ಲಿಂಗ ಎನ್ ಬಾದ್ಯಪುರ, ಸಿಡಿಪಿಒ ಲಾಲ್ ಸಾಬ್ ಮತ್ತು ಸದಸ್ಯರಾದ ಪಾರಪ್ಪ ಶೇಖರ್, ಬಡಗೇರಿ ಪರಮಣ್ಣ, ಹಾಲ್ಬಾವಿ ಮೊದಲಾದವರು ಪ್ರತಿ ಪಂಚಾಯಿತಿಗೆ ಭೇಟಿ ನೀಡಿ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಶಿಕ್ಷಕರೊಂದಿಗೆ ಯೋಜನೆಗಳ ಕುರಿತಾಗಿ ಸಮಾಲೋಚನೆ ನಡೆಸಿದರು. ಯೋಜನೆಗಳಲ್ಲಿ ಯಾವುದೇ ಕುಂದುಕೊರತೆಗಳಿದ್ದರೆ ಯಾರನ್ನು ಸಂಪರ್ಕಿಸಬೇಕು ಮತ್ತು ಯೋಜನೆಗಳನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜುಮೇಟಿ, ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಸಿಬ್ಬಂದಿ, ಅಂಗನವಾಡಿ ಶಿಕ್ಷಕರು ಮತ್ತು ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಹನುಮಂತ ದೊರೆ, ಹುಣಸಗಿ. ಫಲಾನುಭವಿಗಳಿಗೆ ದುಡ್ಡು ಬೀಳ್ತಾವ, ಅದ್ರಾಗ ಹಾಕಿದ್ರೆ ನಿಮ್ಗೆ ದುಡ್ಡು ಬೀಳಿಲ್ಲ ಅಂತಾರೆ ಯಾರು ಇದ್ರ ಅಂತಂದ್ರೆ ಅಂಥದ್ದು ನಮ್ಗೆ ಲಿಸ್ಟ್ ಕೊಡ್ರಿ. ಪ್ರಿನ್ಸಿಪಾಲಿಂದ ಅದು ಏನಾದ್ರು ನಿಮಗೆ ಇದು ಬಂದಿರಲ್ಲ ಮಾರ್ಕ್ಸ್ ಕಾರ್ಡ್, ಅಂಥವು ಸಮಸ್ಯೆಗಳು ಭಾಳ ಅದಾವ. ಅಂಥವು ಇದ್ರ ಹೇಳ್ರಿ, ನಾವು ಅಲ್ಲಿ ಜಿಲ್ಲಾ ಬಸಲಿಂಗಪ್ಪ ಅಂತಿದ್ದಾರೆ, ಅವ್ರ ನಂಬರ್ ಬೇಕಾದ್ರೆ ಕೊಡ್ತೀವಿ. ಅವ್ರು ತಗೊಂಡು ಅಲ್ಲಿ ಮತ್ತೆ ಅವ್ರ ಪ್ರಿನ್ಸಿಪಾಲ್ ಭೇಟಿಯಾಗಿ ಅವ್ರು ಎಲ್ಲಿ ಕಲ್ತಿರ್ತಾರೆ ಪದವಿ ಅಲ್ಲಿ ಹೋಗಿ ಸರ್ಟಿಫಿಕೇಟ್ ತಗೊಂಡು ಬರೋದು ಕೆಲಸ ಮಾಡ್ರಿ. ಇಷ್ಟು ಹೇಳ್ತಾ ಈ ಕಚಕನೂರು ಗ್ರಾಮ ಪಂಚಾಯತಿ ನನ್ನ ಕರೆಸಿ ತಾವು ಸನ್ಮಾನ ಮಾಡಿದ್ದಕ್ಕೆ ಮತ್ತು ನಮ್ಮ PDO ಸಾಹೇಬರು ತರದ್ ಬ್ಯಾಡ್ರಿ ಅಂತೇಳಿ ನನ್ ಕೂಡ ನಮ್ಗೆ ಏನಾದ್ರು ತೃಪ್ತಿ ನಾವು ಮಾಡ್ಕ ಮತ್ತೆ ನಮ್ದು ಹೋಗಿ ಇದ್ರಂತ 25 ಕಾರ್ಡ್ ಕ್ಯಾನ್ಸಲ್ ಆಗ್ಯಾವಲ್ಲ, ಅವ್ರು ನಾಳೆ ಕಾರ್ಡ್ ಬೇಕಾದಾಗ ಏನ್ ಮಾಡ್ಬೇಕು? ಯಾರ ಬೆಲೆ ಹೋಗ್ಬೇಕು? ಕುಂತು ಒಯ್ಕೊಂಡ್ರನ್ನ ಆಗಿಲ್ಲ. ಹೋಗ್ತೀನಿ ನಾ ಈ ಯೋಚನೆ ಮಾಡಿದ್ದೆ ನಾವು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾವಣೆ ಆಗ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ. ಯಾಕಂದ್ರೆ ಅದು ರಾಜ್ಯ ಸರ್ಕಾರ, ಜನಪ್ರಯುಕ್ತ ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ, ಒಂದು ಜನಸಾಮಾನ್ಯರ ಬಗ್ಗೆ ವಿಶೇಷವಾಗಿ ಕಾಳಜಿ ಇರ್ತಕ್ಕಂಥವರ ಒಂದು ಕನಸು. ಅವರಿಗೆ ಆರ್ಥಿಕವಾಗಿ ಏನಾದರೂ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಯೋಜನೆಯನ್ನು ತಂದಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ತಾಯಂದಿರು ಕೂಡ ಎಷ್ಟೋ ಜನ ಬಡತನ ಈ ಭಾಗ್ಯ ಯೋಜನೆ ನಡೆಯಲಿ 5 kg ಅಕ್ಕಿ ಕೊಡ್ತಿದ್ರು ಮೊದಲ, ಆಮೇಲೆ 5 kg ದುಡ್ಡು ಹಾಕ್ತಿದ್ರು. ಅದು ಈಗ 10 kg ಅಕ್ಕಿ ಹಾಕ್ತಾರೆ ಈ ಸತ. ಅದು ಏನಾದ್ರು ತಾರತಮ್ಯ ಆದಲ್ಲಿ ಡೀಲರ್ಸ್ಗಳು ಇಲ್ಲಿ ಇರ್ಬೋದು. ಏನಾದ್ರು ಕಮ್ಮಿ ಆಗ್ತಿದ್ರೆ, ಏನಾದ್ರು ಡಿಲೇ ಆಗ್ತಿಲ್ಲ ನಿಮ್ಗೆ ಕಾರ್ಡ್ಗಳಿಗೆ ಅಂತಂದ್ರೆ ಅಂತ ಸಮಸ್ಯೆ ಇದ್ರು ಅವನು ನಮಗೂ ಹೇಳಿದ್ರು ಅದು ನಾವು ಅದನ್ನು ನಿಭಾಯಿಸೋ ಕೆಲಸ ಮಾಡ್ತೀವಿ. ಮತ್ತು ಯುವನಿಧಿಯಲ್ಲಿ ಡಿಗ್ರಿ ಹೋಲ್ಡರ್ಸ್ ಇದ್ರೆ ಅವರಿಗೆ 1500 2000 ಹಾಕ್ತಾರೆ. ಅದನ್ನು ಪ್ರತಿ ತಿಂಗಳು 25ನೇ ತಾರೀಕು ಅರ್ಜಿ ಹಾಕ್ಬಿಟ್ರು. ಕೆಲಸ ಇಲ್ಲ ಅಂತ ಹೇಳಿ ದುಡ್ಡು ಕೊಡ್ತಿದ್ರು ಅವರಿಗೆ. ಕೆಲಸ ಇಲ್ಲ ಅಂತಂದ್ರೆ ಅವ್ರು 25ನೇ ತಾರೀಕು ಅವರು ಆನ್ಲೈನ್ ಅರ್ಜಿ ಪ್ರತಿ ತಿಂಗಳು ಹಾಕ್ಬೇಕು. 26ನೇ ತಾರೀಕು ಹಾಕಕ್ ಹೋದ್ರೆ ಅದು ನಿಮ್ಗೆ ತಗೊಳ್ಳೋದಿಲ್ಲ. ಇವ್ರು ಇಲ್ಲೇ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದಾರೆ ಅಂತ ತಿಳ್ಕೊಂಡಿರ್ತಾರೆ. ಅದು ಆನ್ಲೈನ್ ಅಲ್ಲೇ ತಗೊಳ್ಳೋದಿಲ್ಲ. ಅದೊಂದು ಸ್ವಲ್ಪ ಎಲ್ಲರೂ ಸರಿಯಾಗಿ ಜನರಿಗೆ ಹೇಳುತ್ತಾ ನನ್ನನ್ನು ಈ ಊರಿಗೆ ಕರೆಸಿ ದೇವತ್ಕಲ್ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಅವರಿಗೆಲ್ಲ ಮತ್ತು ಈ